ಸಿಡಿಲ ಸಂತ, ಶ್ರೇಷ್ಠ ದಾರ್ಶನಿಕ, ಭಾರತದ ಸಂಸ್ಕೃತಿ ಪರಂಪರೆಯನ್ನು, ಧರ್ಮವನ್ನು ಜಗತ್ತಿನುದ್ದಕ್ಕೂ ಪ್ರಸಾರ ಮಾಡಿದಂತಹ ಮತ್ತು ಯುವಜನತೆಯ ಸ್ಫೂರ್ತಿ ಮಾರ್ಗದರ್ಶಕರಾದಂತಹ ಸ್ವಾಮಿ ವಿವೇಕಾನಂದರ 161ನೇ ಜನ್ಮ ದಿನಾಚರಣೆ ಮತ್ತು ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಜ್ಯೋತಿ ಶಂಕರ್ ಅವರು. ಸಭೆಗೆ ನಮಸ್ಕಾರ. ಸ್ವಾಮಿ ವಿವೇಕಾನಂದರ 161ನೆಯ ಜಯಂತಿಯ ಶುಭಾಕಾಂಕ್ಷೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಾಮಾನ್ಯ ಕುಲಪತಿಗಳ ಆದೇಶವನ್ನು ವಹಿಸಿಕೊಂಡು ಒಂದು ನಮ್ಮ ವಿವೇಕಾನಂದ ಪೀಠ ಇಲ್ಲಿ ಬೆಳೆದು ಬಂದ ಬಗೆಯನ್ನು ಮತ್ತು ಅದಕ್ಕಿರುವಂತಹ ಕಾರಣವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ಇಡೀ ಜಗತ್ತಿನಲ್ಲಿ ಸಂಕಷ್ಟ ಅನ್ನುವುದನ್ನು ತಲೆದೋರಿದಾಗ ಅತಿ ದೊಡ್ಡದಾಗಿ ಎದ್ದಂತಹ ಸಿಡಿಲಿನ ಮಾದರಿಯ ವಾಣಿ ಅದು ಸ್ವಾಮಿ ವಿವೇಕಾನಂದರದು. ಉಪನಿಷತ್ನ ವಾಕ್ಯಗಳನ್ನು ಉತ್ತಿಷ್ಠದ ಜಾಗೃತ ಪ್ರಾಪ್ನ ವರಾನ್ಯ ಬೋಧದ ಅನ್ನುವಂತಹ ವಾಕ್ಯವನ್ನು ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ಯು ಆರ್ ಗೋಯಿಂಗ್ ಟು ರೀಚ್ ಯುವರ್ ಗೋಲ್ ಅನ್ನುವುದನ್ನು ವಿಶ್ವದ ಮಂತ್ರವನ್ನಾಗಿ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ಅವರ ಈ ವಾಣಿ ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ವಿಶ್ವದ ಕಷ್ಟದಲ್ಲಿರುವವರಿಗೆ, ಸಂಕಷ್ಟದಲ್ಲಿರುವವರಿಗೆ, ಅಥವಾ ಇವತ್ತಿನ ಸೈಕಲಾಜಿಕಲ್ ಫ್ಯಾಕ್ಟರ್ ಆದಂತಹ ಡಿಪ್ರೆಷನ್ ಅನ್ನುವಂಥದ್ದನ್ನು ಇಟ್ಕೊಂಡಿರುವಂಥವರಿಗೆ ಮೊದಲು ಬೋಧಿಸುವಂತಹ ವಾಕ್ಯಗಳು ಅಂದರೆ ಅದು ಸ್ವಾಮಿ ವಿವೇಕಾನಂದರ ಅತ್ಯಂತ ಧೀರವಾದಂತಹ ವಾಣಿ. ವಿದ್ಯಾಭ್ಯಾಸವನ್ನು ಅವರು ಇಟ್ಕೊಂಡು ಅನೇಕ ಮಾತುಗಳನ್ನು ಆಡ್ತಾರೆ. ವಿಶೇಷವಾಗಿ ಭಾರತೀಯ ವಿದ್ಯಾಭ್ಯಾಸದ ಪದ್ಧತಿಯನ್ನು ಮತ್ತೆ ಮತ್ತೆ ಜಗತ್ತಿನಾದ್ಯಂತ ಪಸರಿಸಿದಂಥವರು ಸ್ವಾಮಿ ವಿವೇಕಾನಂದ. ಸ್ಟ್ರೆಂತ್ ಇಸ್ ಲೈಫ್ ಆ್ಯಂಡ್ ವೀಕ್ನೆಸ್ ಈಸ್ ಡೆತ್. ಓವರ್ಕಮ್ ಯುವರ್ ವೀಕ್ನೆಸ್ ಅನ್ನುವುದನ್ನು ಮಂತ್ರವನ್ನಾಗಿ ಮಾಡಿಸಿಕೊಟ್ಟಂತಹ ಮಹಾನ್ ಚೇತನ ವಿವೇಕಾನಂದರು. ನಾವು ನಿರ್ಬಲರಾದರೆ ಮಾತ್ರ ನಮ್ಮಿಂದ ತಪ್ಪುಗಳಾಗ್ತವೆ. ಸಬಲರಾದರೆ ಜಗತ್ತಿನ ಯಾವುದೇ ಶಕ್ತಿ ನಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆತ್ಮನಿರ್ಭರತೆಯನ್ನು, ಆತ್ಮವಿಶ್ವಾಸವನ್ನು, ಆತ್ಮ ಸಂಯಮವನ್ನು ತಂದುಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು. ಸೇವೆ ಅನ್ನುವಂಥ ಮಾತಿಗೆ ಪ್ರತಿಯಾಗಿ ನಿಂತು ದಾನ ಪಡೆಯುವವನಿದ್ದಾಗ ಮಾತ್ರ ದಾನಿಗೆ ಬೆಲೆ ಅಂತ ಹೇಳಿ ದಾನದ ವ್ಯಾಖ್ಯಾನವನ್ನೇ ಮತ್ತೊಂದು ಮರುವ್ಯಾಖ್ಯೆ ಮಾಡಿದಂತಹ ಸಂತ ಸ್ವಾಮಿ ವಿವೇಕಾನಂದರು. ಯಾವಾಗಲೂ ಅವರು ಹೇಳಿದ್ದು ಭಾರತೀಯ ಶಿಕ್ಷಣದ ಶ್ರದ್ಧಾ ಮೇಧಾಂ ಯಶಪ್ರಜ್ಞಾಂ ಮಯಿ ಮೇಧಾಂ ಮಯೇಂದ್ರಿಯಂ ಮೈ ಶ್ರದ್ಧಾ ಅನ್ನುವಂತಹ ಉಪನಿಷತ್ನ ಮಾತುಗಳನ್ನು ಸದಾ ಉಚ್ಚರಿಸುತ್ತಿದ್ದವರು. ನಾನು 100 ಕಾಲ ಬದುಕುವೆ, ನಾನು 100 ಕಾಲವೂ ಸರಿಯಾಗಿಯೇ ಬದುಕುವೆ, ಆರೋಗ್ಯದಿಂದ ಬದುಕುವೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯದಿಂದ ಬದುಕುವೆ, ಹಾಗೆಯೇ ಬದುಕಬೇಕು. ಬದುಕುವುದು ಹೇಗೆ ಇರಬೇಕು ಅಂದರೆ ಎಲ್ಲವನ್ನೂ ಒಳಗೊಳ್ಳುವಂತೆ ಇರಬೇಕು. ಭದ್ರಂಕರಣೆ ಭೀಷಣ ಯಾಮದೇವಾಹ. ಸುತ್ತಲಿರುವ ಜನ ಚೆನ್ನಾಗಿರಲಿ, ಸುತ್ತಲಿರುವುದೆಲ್ಲವೂ ಒಳಿತಾಗಲಿ, ಸುತ್ತಲಿರುವುದು ಮಾತ್ರ ಚೆನ್ನಾಗಿಯೇ ನನ್ನ ಕಣ್ಣಿಗೆ ಕಾಣಲಿ, ಕಿವಿಗೆ ಕೇಳಲಿ. ಹಾಗೆ ಇರಬೇಕಾದ್ರೆ ನಾನು ಒಳ್ಳೆಯವನಾಗಿರಬೇಕು ಅನ್ನುವ ಮಟ್ಟಿಗೆ ವ್ಯಕ್ತಿತ್ವ ಮತ್ತು ಚಿಂತನೆ ಎರಡನ್ನೂ ಊರ್ಧ್ವಮುಖಿಯಾಗಿ ತೆಗೆದುಕೊಂಡು ಹೋದರು. ಎಲ್ಲಿ ನೋಡಿದರೂ ಈಶನನ್ನು ಕಾಣುವಂಥದ್ದು. ಈಶಾನ ಸರ್ವಭೂತಾನ ಈಶ್ವರ ಸರ್ವಜಗತಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಅಂದರೆ ಎದುರಿಗಿರುವ ಪ್ರತಿ ವ್ಯಕ್ತಿಯಲ್ಲಿಯೂ ನಾರಾಯಣನಿದ್ದಾನೆ, ಶಿವನಿದ್ದಾನೆ ಅಂದ ಮೇಲೆ ದೀನ ಮತ್ತು ದಲಿತರು ದರಿದ್ರ ನಾರಾಯಣರಾಗುತ್ತಾರೆ ಮತ್ತು ಹೆಣ್ಣು ಮಕ್ಕಳು ಜ್ಯೇಷ್ಠ ಅನ್ನುವಂಥ ಪದಕ್ಕೆ ಬರ್ತಾರೆ. ಅಂಥದ್ದನ್ನು ಯೋಚಿಸಿ ಅಂತ ಹೇಳಿದವರು, ಥಿಂಗ್ಸ್ ಡು ನಾಟ್ ಗ್ರೋ ಬೆಟರ್, ದೆ ರಿಮೈನ್ ಆಸ್ ದೇ ಆರ್. ಯಾವ ವಸ್ತುವೂ ಬದಲಾಗುವುದಿಲ್ಲ, ಅದನ್ನು ಬದಲು ಮಾಡಬೇಕಾದವರು ನಾವೇ.
ನಾವು ಬದಲು ಮಾಡುವುದರಿಂದ ಮಾತ್ರ ಅಭಿವೃದ್ಧಿ ಆಗುತ್ತದೆ ಅನ್ನುವಂಥದ್ದ ಮಾತುಗಳನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡಂತಹ ಸಂಸ್ಥೆ. ಯಾಕೆಂದರೆ ಇಲ್ಲಿನ ವಿದ್ಯಾರ್ಥಿಗಳು ಕೇವಲ ಉಳ್ಳವರಲ್ಲ, ಎಲ್ಲ ಬಗೆಯ ಜನರು ಇರುವುದರಿಂದ ವಿವೇಕಾನಂದರ ವಾಣಿಯನ್ನು ಇರಿಸಿಕೊಂಡು ಶಿಕ್ಷಣ ಎಲ್ಲರಿಗೆ ಎಲ್ಲೆಡೆಯಲ್ಲಿ, ಅಂದರೆ ಸುಮ್ಮನೆ ಕೊಡ್ತೀವಿ ಅಂಥೇಳಿ ಅಲ್ಲ, ಎಲ್ಲರಿಗೂ ಕಲಿಯುವ ಹಕ್ಕಿದೆ ಎನ್ನುವುದನ್ನು ಸ್ಥಾಪಿಸಿದ್ದು ಅದರ ಮಹತ್ವವನ್ನು ಮನಗೊಂಡೇ 2012ರಲ್ಲಿ ಸ್ವಾಮಿ ವಿವೇಕಾನಂದ ಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಅದರ ಅಂಗವಾಗಿ ಅನೇಕ ವಿಶೇಷ ಉಪನ್ಯಾಸಗಳು ಮತ್ತು ಕಾರ್ಯಕ್ರಮಗಳು ನಡ್ಕೊಂಡೇ ಬಂದಿವೆ. ಅದಕ್ಕೆ ಸಾಕ್ಷಿ ಇವತ್ತಿನ ಸಾಂಕೇತಿಕವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹೀಗೆ ನಡೆಸಬೇಕು ಅಂಥೇಳಿ ಹೇಳಿದಾಗ ನಮಗೆ ಪೂರ್ಣ ಪ್ರಮಾಣದ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಗೆ ಇದ್ದವರು ನಮ್ಮ ಸನ್ಮಾನ್ಯ ಕುಲಪತಿಗಳು. ಮನುಷ್ಯ ಜಾತಿ ತಾನೊಂದೇ ಬಲಂ ಅಂತ ಹೇಳಿದ ಪಂಪ ಜೀವಿಸಿದ್ದ ಭಾಗದಿಂದ ಬಂದಂತಹ ಮಾನ್ಯ ಕುಲಪತಿಗಳು ಅದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ದಾರೆ. ಊರ್ಧ್ವಮುಖಿ ಚಿಂತನೆ, ಕಾಯಕ ತತ್ವದಲ್ಲಿ ನಮ್ಮಂತಹ ಅಧ್ಯಾಪಕರು ಊರ್ಧ್ವಮುಖಿಯಾಗಿ ಮೇಲೆ ಹೋಗುವುದಕ್ಕೆ ಬೇಕಾದವ ಎಲ್ಲ ಪ್ರಥವನ್ನು ಮತ್ತು ಪ್ರಥಗಾಮಿತ್ವವನ್ನು ಪರಿಪೂರ್ಣ ಸನ್ನದ್ಧರಾಗುವ ನಿಟ್ಟಿನಲ್ಲಿ ನೀಡಿ ನಿಜವಾದ ಆತ್ಮನಿರ್ಭರತೆಯನ್ನು ನಮ್ಮೊಳಗೂ ಬಿತ್ತಿದಂತಹ ಸನ್ಮಾನ್ಯ ಮಾನವೀಯ ಗುಣಗಳುಳ್ಳ ಕುಲಪತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸಾದರ ಪೂರ್ವಕ ಮತ್ತು ಗೌರವ ಪೂರ್ವಕ ಸ್ವಾಗತವನ್ನು. ಯಾವ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೂ ಕೂಡ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಮ್ಮ ಜೊತೆಗೆ ನಿಲ್ಲುವಂತಹ ಸರಳ ವ್ಯಕ್ತಿತ್ವದ ಮಾನ್ಯ ಕುಲಸಚಿವರು ಪ್ರೊಫೆಸರ್ KLN ಮೂರ್ತಿಯವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿವೇಕಾನಂದ ಅಂತ ತಕ್ಷಣ ಶಿಕ್ಷಣ ನೆನಪಾಗುತ್ತದೆ. ಶಿಕ್ಷಣ ವಿಭಾಗದಲ್ಲಿ ಆರಂಭವಾದಂತಹ ಪೀಠವಿದು. ಹಾಗಾಗಿ ಡೀನ್ ಅಧ್ಯಯನ ಕೇಂದ್ರ ಮತ್ತು ಡೀನ್ ಶೈಕ್ಷಣಿಕ ಇಬ್ಬರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಹು ಪ್ರೀತಿಯಿಂದ ಬಂದಿದ್ದಾರೆ. ಪ್ರೊಫೆಸರ್ ಲಕ್ಷ್ಮಿ ಅವರಿಗೆ, ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರು ಇರುವರೆಗೂ ಕೂಡ ಸ್ವಾಮಿ ವಿವೇಕಾನಂದ ಪೀಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಣಕಾಸು ಅಧಿಕಾರಿಗಳು ನಮ್ಮ ಸಹೋದ್ಯೋಗಿ ಡಾಕ್ಟರ್ ರಮೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಮಿ ವಿವೇಕಾನಂದರು ನಮ್ಮವರು, ನಮಗೆ ಸೇರಿದವರು. ಹಾಗಾಗಿ ನೀವೆಲ್ಲರೂ ನಮ್ಮವರಾಗುವ ಪ್ರಕ್ರಿಯೆಯಲ್ಲಿ ಇಲ್ಲಿಗೆ ಬಂದಿದ್ದೀರಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಟುಂಬದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯಾತಿ ಗಣ್ಯರನ್ನ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಹೋದ್ಯೋಗಿ ಕಾಯಕ ಬಂಧುಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸಿದಂತಹ ಡಾಕ್ಟರ್ ಜ್ಯೋತಿಶಂಕರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈಗ ವೇದಿಕೆ ಮೇಲಿರ್ತಕ್ಕಂತಹ ಗೌರವಾನ್ವಿತ ಕುಲಪತಿಗಳು ಮತ್ತು ಶಾಸನಬದ್ಧ ಅಧಿಕಾರಿಗಳು ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು.